ನಮಸ್ತೆ ಬಂಧುಗಳೇ. ಎಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ನಾಯಕರು ಆ ಥರ ಹೇಳೋದಕ್ಕಿಂತ ಎಲ್ಲ ಹಿಂದೂ ಕಾರ್ಯಕರ್ತರು ಇನ್ಮೇಲೆ ತುಂಬ ಜೋಪಾನವಾಗಿ ಹುಷಾರಾಗಿರಬೇಕು. ಯಾಕಂದರೆ ನಮ್ಮಗಳ ಮೇಲೆ ಸುಪಾರಿ ಕೊಟ್ಟಿರುವವರು ನಮ್ಮ ಭಾರತ ದೇಶದ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನೋಡಿ ಎಷ್ಟೆಷ್ಟು ಜನನ ಎಲ್ಲೆಲ್ಲಿ ಬಿಡ್ತಾರೋ ಗೊತ್ತಿಲ್ಲ, ನೇರವಾಗಿ ಹೇಳಿದ್ದಾರೆ ಪಬ್ಲಿಕಲ್ಲಿ. ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿ ನಾಯಕರುಗಳನ್ನ ಓಡಿರಿ ಬಡಿರಿ ಅಂತ. ಏನಪ್ಪ ಮಾಡೋದು? ನಾವೆಲ್ಲ ಬದುಕಬೇಕಂತಂದರೆ ಈ ಕಾಂಗ್ರೆಸ್ ನಾಯಕರಿಗೆ ಗುಲಾಮರಾಗಿ ಬದುಕಿದ್ರೆ ನಮ್ಮ ಪ್ರಾಣ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ರೌಡಿಗಳನ್ನ ಬಿಟ್ಟು ನಮ್ಮನ್ನು ಒಡೆದಾಕ್ಸ್ತಾರೆ. ಈ ಥರ ಪರಿಸ್ಥಿತಿ ಉಂಟಾಗಿದೆ. ಇವಾಗ ನಮ್ಮ ಕಾನೂನು ಬದುಕಿಲ್ವಾ? ಅವ್ರ ಮೇಲೆ ಯಾವುದೇ ಸ್ವಯಂ ಪ್ರೇರಿತ ದೂರು ದಾಖಲಾಗಲ್ವಾ? ಈ ಥರ ಸ್ವಯಂ ಪ್ರೇರಿತ ದೂರು ದಾಖಲಾಗೋದು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರನಾ? ನಾವೇನಾದರೂ ಗೊತ್ತಿಲ್ಲದೇ ಕಾಮೆಂಟ್ ಹಾಕಿದ್ರೆ ಅಥವಾ ನಾವೆಲ್ಲರೂ ಪಬ್ಲಿಕಲ್ಲಿ ಒಂದು ಸಣ್ಣ ಮಾತು ಮಾತಾಡಿದ್ರೆ ನಾವು ಯಾವ ಗುಹೆ ಒಳಗಡೆ ಇದ್ರೂ ಬಿಡಲ್ಲ. ನಮ್ಮ ಕಾಕಿಯಾಗಿರುವಂಥ ಪೊಲೀಸ್ ಅಧಿಕಾರಿಗಳು ನಿಮ್ಮ ಮೇಲೆ ಸುಮೋಟೋ ಕೇಸ್ ಬಿಟ್ಟಾಗಿದೆ, ನಿಮ್ಮನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತೇಳಿ ನಾವು ಹೂ ಅಂತ ಉಸಿರು ಬಿಡೋಕ್ಕೂ ಬಿಡಲ್ಲ. ಆ ರೀತಿ ಬಂದು ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತೀರ. ಏಕೆ ಇವ್ರನ್ನ ಅರೆಸ್ಟ್ ಮಾಡುವಂಥ ಪೊಲೀಸ್ ಅಧಿಕಾರಿಗಳಿಲ್ವಾ? ಅಥವಾ ಇವ್ರಿಗೆ ಮಾತ್ರ, ಖರ್ಗೆ ಅವ್ರ ಕುಟುಂಬಕ್ಕೆ ಮಾತ್ರ ಕಾನೂನು ಬೇರೆ ಇದೆಯಾ? ಕಾಂಗ್ರೆಸ್ ನಾಯಕರು ಯಾರನ್ನು ಬೇಕಾದ್ರೂ ಎಲ್ಲಿ ಬೇಕಾದರೂ ಬೈಬೋದು, ಹೀಯಾಳಿಸ್ಬೋದು, ಏನು ಬೇಕಾದರೂ ಹೇಳ್ಬೋದು. ಎಂಥ ನಾಚಿಕೆ ಕೇಡಿನ ವಿಚಾರ ಅಲ್ವಾ? ಇಷ್ಟು ವರ್ಷ ನೀವು ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಎಲ್ಲರನ್ನೂ ಒಡೆದು ಬಡ್ದು ಅವರಿಗೆ ಪುಡಿ ರೌಡಿಗಳನ್ನ ಬಿಟ್ಟು ಸುಪಾರಿ ಕೊಟ್ಟು ಒಡೆದು ಬಡ್ದು ನೀವು ಅಪ್ಪ ಮಕ್ಕಳು ರಾಜಕೀಯದಲ್ಲಿ ಬೆಳೀತಾ ಇದ್ದೀರಾ ಅನ್ಸುತ್ತಲ್ವಾ? ಇದನ್ನು ಗಮನಿಸ್ಬೇಕಾದ ವಿಚಾರ ಏನಂದರೆ, ಪ್ರತಿಯೊಬ್ಬ ಹಿಂದೂಗಳು ಇದನ್ನು ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಅಂತ ಬರಲ್ಲ. ನಾಳೆ ದಿನ ಅವರು ಉದ್ಧಾರಕ್ಕೋಸ್ಕರ ಯಾರನ್ನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಒಡ್ಸೋಕ್ಕೆ ಇವರು ರೆಡಿ ಇದ್ದಾರೆ. ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕು. ಒಬ್ಬ ವಿರೋಧ ಪಕ್ಷದ ನಾಯಕರ ಬಾಯಲ್ಲಿ, ಇಷ್ಟು ವರ್ಷ ರಾಜಕೀಯವಾಗಿ ಬಂದಿರುವಂಥ ನಾಯಕರ ಬಾಯಲ್ಲಿ ಈ ಥರ ಮಾತು ಬರುತ್ತೆ ಅಂತಂದರೆ ಇವ್ರ ಮನಸ್ಸು ಇನ್ನೆಷ್ಟು ವಿಕೃತವಾಗಿದೆ. ಉಗ್ರ ಮನಸ್ಸಿನ ವ್ಯಕ್ತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಥರ ವಿರೋಧ ಪಕ್ಷದ ನಾಯಕರನ್ನ ನಾವೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆರ್ ಎಸ್ ಎಸ್ ಹೆಸರು ಹೇಳಿಲ್ಲ ಅಂದರೆ ನಿಮ್ಮ ಅಪ್ಪ ಮಕ್ಕಳಿಗೆ ತಿಂದನ್ನ ಜೀರ್ಣ ಆಗಲ್ವಾ? ಸಾಧ್ಯವಾದರೆ ಇನ್ಮೇಲಾದರೂ ಆರ್ ಎಸ್ ಎಸ್ ಅಲ್ಲಿ ಯಾವ ರೀತಿ ಶಿಸ್ತುಬದ್ಧವಾಗಿದ್ದಾರೆ ಅನ್ನೋದನ್ನು ಸಣ್ಣದಾಗಿ, ಯಾಕಂದರೆ ಎದುರುಗಡೆ ಹೋದರೆ ನಿಮ್ಗೆ ಅವಮಾನ ಆಗ್ಬಿಡುತ್ತೆ. ಈ ಮೊಬೈಲ್ಗಳಲ್ಲಾದರೂ ಹಾಕ್ಕೊಂಡು ಅದರ ಶಿಸ್ತನ್ನ ಪಾಲನೆ ಮಾಡೋದನ್ನು ಕಲೀರಿ. ಬೆಳಿಗ್ಗೆ ಆಯ್ತು, ಸಂಜೆ ಆಯಿತು, ಓಡಿರಿ ಬಡಿರಿ, ಅವ್ರು ಹಾಗೆ ಹೀಗೆ ನಮ್ಮ ಹಿಂದೂ ದೇವರುಗಳನ್ನಾಗಲಿ ಅಥವಾ ನಮ್ಮ ಸಂಪ್ರದಾಯಗಳನ್ನಾಗಲಿ ನೀವು ವಿರೋಧ ಮಾಡ್ತಾನೆ ಬರ್ತೀರಾ ಅಂತಂದರೆ ನೀವು ಯಾರು? ನೀವು ಹಿಂದೂಗಳ ಅಥವಾ ಮತ್ತೊಂದು ಏನು? ತುಂಬ ನಾಚಿಕೆಗೇಡಿನ ವಿಚಾರ. ಎಲ್ಲೋ ಒಬ್ಬರು ನಮ್ಮ ಕರ್ನಾಟಕದಿಂದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅದು ಯಾವುದೇ ಪಕ್ಷ ಇರಲಿ ಅನ್ನೋ ಒಂದು ಗೌರವ ಮರ್ಯಾದೆ ಇತ್ತು ನಿಮ್ಮ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ. ಆದರೆ ನೀವು ಈ ರೀತಿ ಪ್ರಚೋದನೆ ಕೊಡ್ತೀರ ಜನನ ಅಂತಂದರೆ ಇನ್ನೆಷ್ಟು ಮಟ್ಟಿಗೆ ನೀವುಗಳು ಆಳ್ವಿಕೆ ನಿಮ್ಮ ಕೈಯಲ್ಲೇನಾದರೂ, ಸರ್ಕಾರ ನಿಮ್ಮ ಕೈಯಲ್ಲಿದ್ದು ನೀವೇನಾದರೂ ದೇಶನ ಮುನ್ನಡೆಸುವಂಥ ಕೆಲಸನ ಮಾಡಿದ್ರೆ ಇನ್ನೆಷ್ಟು ಜನನ ಕೊಲೆ ಮಾಡಿ ತುಳಿದು ಮೇಲೆ ಬರ್ತೀರಾ ಅಂತ ನಿಮ್ಮ ಬಾಯಿಂದ ನೀವೇ ಹೇಳ್ತಿದ್ದೀರಾ.